ಗುಡ್ ಮಾರ್ನಿಂಗ್. ಚೆನ್ನಾಗಿ ಮಳೆ ಬಂದಿದೆ ನೈಟ್ ಫುಲ್. ಇಲ್ಲಿ ನಾನು ಆಚೆನೂ ಬರ್ತಾ ಇಲ್ಲ ಅದು. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಕಿರ್ಚಾಡ್ತಾ ಇದ್ದಾವೆ. ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ, ಆಚೆ ಹೆಂಗಿದೆ ತೋರಿಸ್ತೀನಿ. ಸಚ್ ಅ ಪೀಸ್ಫುಲ್ ವೆದರ್ ಏನೋ. ಎಷ್ಟು ಸೈಲೆಂಟಾಗಿರುತ್ತೆ ಅಂದರೆ, ಓ ಮೈ ಗಾಡ್, ಅಷ್ಟು ಸೈಲೆಂಟಾಗಿರುತ್ತೆ. ಚಲೋ ಲೆಟ್ಸ್ ಗೋ. ಲಾಕ್ ಮಾಡಿಬಿಟ್ಟಿದ್ದಾರೆ. ಲುಕ್ ಅಟ್ ದಿಸ್. ಪಿಕಾಕ್ ಬರುತ್ತೆ ಬೆಳಗ್ಗೆ ಇಲ್ಲಿ ಅಂತ ಅಂದಿದ್ರು. ಯಾವ ಪಿಕಾಕು ಬರುತ್ತಾ ಇಲ್ಲ. ಬಟ್ ಇಲ್ಲೆಲ್ಲ ಸೌಂಡ್ ಮಾಡ್ತಿದ್ದಾವೆ, ಆಚೆನೇ ಬರ್ತಾ ಇಲ್ಲ. ಮಳೆ ಬಂದಿದೆ, ಚೆನ್ನಾಗಿ ಮಳೆ ಬಂದಿದೆ ನೈಟ್ ಫುಲ್. ಕ್ಯಾನ್ ಯು ಹಿಯರ್? ಲುಕ್ ಅಟ್ ದಿಸ್. ಎಷ್ಟು ಪಿಕಾಕ್ಸ್ ಇದೆ ಇಲ್ಲಿ ಅಂದರೆ, ಮೈ ಗಾಡ್. ಐ ಡೋಂಟ್ ನೋ ನಿಮಗೆ ಕೇಳಿಸ್ತಾ ಇದೆಯೋ ಇಲ್ವೋ ಅಂತ. ಜಾತ್ರೆಗೆ ಹೋದರೆ ಜನಗಳು ಕಿರ್ಚಾಡ್ತಾ ಇರ್ತಾರಲ್ಲ, ಹಂಗೆ ಕಿರ್ಚಾಡ್ತಾ ಇದ್ದಾವೆ ಇಲ್ಲಿ ಪಿಕಾಕ್ಸ್ ಅಂತೂ. ಮೈ ಗಾಡ್, ಎಷ್ಟು ಕಿರ್ಚಾಡ್ತಾ ಇದ್ದಾವೆ. ಚಲೋ ಲೆಟ್ಸ್ ಗೋ ಇನ್ಸೈಡ್. ಒಂದು ಪಿಕಾಕ್ ಆಚೆ ಬರಲಿಲ್ಲ. ಆ್ಯಕ್ಚುಲಿ ನಮ್ಮದೇ ಇಲ್ಲಿ ಕಾರ್ನರ್ ವಿಲ್ಲಾ ಇರೋದಕ್ಕೆ, ಲೈಕ್ ಲಿಟ್ರಲಿ ದಿ ಲಾಸ್ಟ್ ವಿಲ್ಲಾ ನಮ್ಮದೇ ಇರೋದು. ಪಕ್ಕದಲ್ಲೇ ಅದು ಪಿಕಾಕ್ಸ್ ಕಿರ್ಚಾಡ್ತಾ ಇದ್ದಾವೆ. ಆ್ಯಂಡ್ ನನಗೆ ಕಾಣಿಸ್ತಾ ಇಲ್ಲ, ಆಚೆನೂ ಬರ್ತಾ ಇಲ್ಲ ಅದು. ಬಟ್ ಕಿರ್ಚಾಡ್ತಾ ಇದ್ದಾವೆ. ನನ್ನ ಪಿಕಾಕ್ ಏನೋ ಅವ್ರ ಕಿರ್ಚಾಟ ನನಗೆ ಬೋರ್ ಆಗಿಬಿಟ್ಟಿದೆ ಇವಾಗ. ಇವಿ ಕಿರ್ಚಾಡ್ತಾ ಇದ್ದಾರೆ. ದಿಸ್ ಪ್ಲೇಸ್ ಈ ಥರ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಮಳೆ ಬಂದರೆ ಅಂತೂ ಫುಲ್ ಒದ್ದೆ ಆಗ್ಬಿಡುತ್ತೆ. ಆ್ಯಂಡ್ ಬ್ಯಾಕ್ ಕೂಡ ಚೆನ್ನಾಗಿದೆ, ತೋರಿಸ್ತೀನಿ. ಅಲ್ಲಿ ಬ್ಯಾಕ್ ಸೈಡ್ ಆಫ್ ದಿ ವಿಲ್ಲಾ. ಓ ಮೈ ಗಾಡ್, ಅಲ್ಲಿಂದೇನೋ ಒಂದು ವಿಲ್ಲಾ ಇದೆಯಾ? ನನಗೆ ಇದು ಗೊತ್ತೇ ಇರಲಿಲ್ಲ. ಸಾರಿ ಗೈಸ್. ಅವ್ರದ್ದು ಇದೆ ನಮ್ಮ ಥರನೇ ಕಾರ್ನರಲ್ಲಿ. ವೀಡಿಯೋ ಮಾಡೋದೇ ಮರ್ತ್ಬಿಟ್ಟಿದ್ದೆ. ಕೈಯಲ್ಲಿ ತಿನ್ನೋಣ ಅಲ್ಲ, ಕೈ ತೊಳ್ಕೊಂಡು. ಓಕೆ, ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್. ಸೆಕೆಂಡ್ ಡೇ ತಿಂಡಿ. ದಟ್ಸ್ ಸೋ ಕಲರ್ಫುಲ್. ಸಿನಿಮಾ ಸ್ಟಾರ್ಟ್ ಆಯ್ತಾ? ಸೆಟ್ ಆಗ್ತಾ ಇಲ್ಲ ನನಗೆ. ಇದು ಸರಿ ಹೋಗಿದೆ ಆ್ಯಕ್ಚುಲಿ. ಸೊ ಹೌ ವಾಸ್ ದಿ ಫುಡ್ ಗಾಯ್ಸ್? Nice. Tea, how is the tea? No, I didn't taste. How is the tea? Shake hand ಅಂತ ಇದ್ದೀನಿ. Cheers. Cheers. Cheers ಆದ ತಕ್ಷಣ ಕುಡಿಬೇಕು. ಹಾಂ. ಇಟ್ಸ್ ಅಗೇನ್ ಟೈಮ್ ಫಾರ್ ಟೇಬಲ್ ಟೆನ್ನಿಸ್. ಇದೊಂದು ಬಿಟ್ಟು ನಾವು ಇನ್ಯಾವ ಗೇಮ್ಸು ಆಡಲಿಲ್ಲ ಆ್ಯಕ್ಚುಲಿ. ಎಷ್ಟು ಸೊ
ಏ ಇಲ್ಲಿ ನಾನು ಓ ಔಟ್. ಈ ಮಿಸ್ ದಿಸ್ ಪ್ಲೇಸ್ ಫಾರ್ ಶ್ಯೂರ್. ಇದು ನಮ್ಮ ಫೇವ್ರೆಟ್ ಪ್ಲೇಸ್ ಆಗಿತ್ತು ಅಲ್ಲೇನಿ ಮಹೇಶ್. ದಿಸ್ ವಾಸ್ ಅವರ್ ಫೇವ್ರೆಟ್ ಪ್ಲೇಸ್. ಚಲೋ ಲೆಟ್ಸ್ ಗೋ. ಚೆಕ್ಔಟ್ ಆಗ್ತಾ ಇದ್ದೀವಿ. ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಓಕೆ, ಅದು ನೋಡೋದು ಬೇಡ ನೀವು. ಅದೇ ಇದು ಆ್ಯಕ್ಚುಲಿ ದಿಸ್ ರೆಸಾರ್ಟ್ ಇಸ್ ರಿಯಲಿ ನೈಸ್. ಪ್ಲೀಸ್ ಬನ್ನಿ. ಈ ರೆಸಾರ್ಟ್ ನೇಮ್ ಬಂದು ದ್ವಾರ ಸಮುದ್ರ, ವಿಚ್ ಇಸ್ ಇನ್ ಸಕಲೇಶ್ಪುರ. ಓಕೆ, ಕ್ಯಾನ್ ಯು ಪ್ಲೀಸ್ ಹೋಲ್ಡ್ ದಿಸ್ ಅ ಮಿನಿಟ್? ಯಾವಾಗ ಹೇಳ್ತಾ ಇದೆಯಾ ನೋಡಿ ಎಲ್ಲಿಗೆ ಬಂದಿದ್ಯಾ ಅಂತ. ಅಯ್ಯಾ, ಅದು ಎಂಡಿಂಗ್, ಅದು ಎಂಡ್. ಹೋಲ್ ವೆಕೇಶನ್. ಸೊ ಚೆಕ್ಔಟ್ ಆಗ್ತಾ ಇದ್ದೀವಿ. ಬನ್ನಿ ಎಲ್ಲಿಗೆ ಬರ್ತಾರೆ? ರೂಮ್ಗೆ. ಗೈಸ್, ಇನ್ನೂ ವಿಲಾಸ್ ಕಟ್ಟಿಸ್ತಾ ಇದ್ದಾರೆ ಇಲ್ಲಿ. ಓಹೋ, ವಿಲಾಸ್ ಆರ್ ಆ್ಯಕ್ಚುಲಿ ವೆರಿ ಪ್ರಿಟಿ. ಎಕ್ಸಾಕ್ಟ್ಲಿ. ಯುನೋ, ಆ ವಿಲಾದಲ್ಲಿ ಒಂದು ನಾಯಿ ಇದೆ. ಅಲ್ಲೇ ಇದೆಯಾ ನಾಯಿ? ಹಾಂ, ಶೇಪ್ ಡಿಫ್ರೆಂಟ್ ಆಗಿದೆ. ಶೇಪ್ ಡಿಫ್ರೆಂಟ್. ಲಾಸ್ಟ್ ಟೈಮ್ ಬಾಯ್ ಅಂದ್ಬಿಟ್ಟಣ. ಬಾಯ್ ಹೋಮ್, ಬಾಯ್ ಸ್ವೀಟ್ ಸ್ವೀಟ್ ಹೋಮ್. ರಿಯಲಿ ವಂಡರ್ಫುಲ್ ಪ್ಲೇಸ್. ಬಾಯ್. ನಾವಿಲ್ಲೇ ಇರ್ತೀವಿ. ಹ್ಞೂ ಅಂತೆ. ಯಾ, ಎಸ್. ಓಕೆ, ಎಲ್ಲ ಲಗೇಜ್ ಎತ್ಕೊಂಡು ಹೋಗೋಣ. ಬನ್ನಿ, ಲೆಟ್ಸ್ ಗೋ. ಅಯ್ಯೋ, ಗಾಡ್ ಬ್ಲೆಸ್ ಯು. ಚಲೋ ಲೆಟ್ಸ್ ಗೋ. ಲಗೇಜ್ ಎತ್ಕೊಂಡು. ಚಾರ್ಜರ್ ಕಾಣಿಸ್ತಾ ಇಲ್ವಾ? ಯಾವಾಗ ಗೊತ್ತು? ನೀನಿದೆಯಲ್ಲ, ಮೈ ಚಾರ್ಜರ್. ಹಾಂ, ಕಾಣಿಸ್ತಾ ಇದೆ. ಮೈ ಚಾರ್ಜರ್. ಅದನ್ನು ಹಾಕ್ತೀಯಾ? ಅದನ್ನು ಲಾಸ್ಟ್ ಟೈಮ್. ಬಾಯ್ ಸ್ವೀಟ್ ಹೋಮ್. ಬಾಯ್. We missed you. No, I'll miss you. So basically this is the entrance. ಅವಾಗ ತೊಗೊಳಕ್ಕಾಗಲಿಲ್ಲ. ಹಾಂ, ಚಲೋ. ನೀನು ಡಾಗ್ಸ್ ಜೊತೆ ತೊಗೊಂಡಿದ್ದ ಅದನ್ನ ಅಂತ. ಸೊ ದಿಸ್ ಇಸ್ ಬೇಲೂರು ಚೆನ್ನಕೇಶವ ಟೆಂಪಲ್. Where did our parents go? No, they're Where? there. ಚೆನ್ನಕೇಶವ ಟೆಂಪಲ್. Oh, ವಾವ್. finally. ಬನ್ನಿ. ಬರ್ತಾ ಇದ್ವಿ ಹಾಗೇನೆ ಹೋಗಬೇಕಾದ್ರೆ. ಬೇಲೂರು ವಾಸ್ ನಿಯರ್ ಬೈ. ಸೊ ಥಾಟ್ ಆಫ್ ಈ ಟೆಂಪಲ್ನ ನೋಡ್ಕೊಂಡು ಹೋಗೋಣ ಅಂತ. ಬೇಲೂರು ಚೆನ್ನಕೇಶವ ಟೆಂಪಲ್. ಆ್ಯಂಡ್ ಮಮ್ಮ ಇಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಆಲ್ ಸುಂದರೀಸ್ ಓವರ್ ಹಿಯರ್. 74 ಅಪ್ಸರೆಯರು ಬರೋಕ್ಕೆ. ಮೋಡಗಳು ಸಡನ್ನಾಗಿ ಚೇಂಜ್ ಆಗಿಬಿಟ್ಟಿದೆ ನೋಡಿ. ಎಸ್, ನಾನೇನಾದ್ರು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರೆ ಪಾಯಿಂಟ್ಸ್ ಕೊಡಿ ಆಯಿತಾ. ಸೊ ಇವಾಗ ನಾವು ನಮ್ಮ ಒನ್ ಡೇ ಟ್ರಿಪ್ಗೆ ಅಂತ ಬಂದಿದ್ವಿ. ನಾವು ಬಂದಿದ್ದು ಸಕಲೇಶ್ಪುರ, ವಿಚ್ ಇಸ್ ನಿಯರ್ ಬೈ ಹಾಸನ್ ಅಲ್ಲ, ಸಕಲೇಶ್ಪುರ. ಸೊ ಸಕಲೇಶ್ಪುರಕ್ಕೆ ಬಂದಿದ್ವಿ. ಸೊ ಆ ಸಕಲೇಶ್ಪುರದಲ್ಲಿ ಇದು ರೆಸಾರ್ಟ್ ನೇಮ್ ಇಸ್ ದ್ವಾರ ಸಮುದ್ರ ರೆಸಾರ್ಟ್. ಬಿಕ್ಕೋಡಿ ಏರಿಯಾದಲ್ಲಿರೋದು. ಆ್ಯಂಡ್ ಇದು ಒಂದು ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ರೆಸಾರ್ಟ್ ಮಾಡಿದ್ದಾರೆ. ಇಟ್ಸ್ ರಿಯಲಿ ಅ ವೆರಿ ಗುಡ್ ರೆಸಾರ್ಟ್. ನಾವು ಫಸ್ಟು ಬುಕ್ ಮಾಡಿದಾಗ ಅವ್ರು 2 ರೂಮ್ ಸೆಪ್ರೇಟ್ ಬುಕ್ ಮಾಡಿಬಿಟ್ಟಿದ್ರು. ನಮಗೆ ರೂಮ್ಸ್ ಬೇಡ ಅಂದ್ಬಿಟ್ಟು ವಿಲಾಗ್ ಶಿಫ್ಟ್ ಆದ್ವಿ. ವಿಲಾದ ಟೂರ್ ತೋರಿಸಿರ್ತೀನಿ. ಸೊ ಅಲ್ಲಿ ವಿಲಾಗ್ ಶಿಫ್ಟ್ ಆದ್ವಿ ನಾವು. ಆ್ಯಂಡ್ ತುಂಬ ಕ್ಲೀನಾಗಿತ್ತು ವಿಲಾ. ಇಟ್ ವಾಸ್ ನೈಸ್. ಆ್ಯಂಡ್ ಅದೇನಂತಾರೆ ಮಧ್ಯದಲ್ಲಿ ಓಪನ್ ಇರೋದಕ್ಕೆ ತೊಟ್ಟಿ ಮನೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು. ಆ್ಯಂಡ್ ಫುಡ್ ವಾಸ್ ಸೋ ಟೇಸ್ಟಿ. ಫುಡ್ ತೋರಿಸಿದ್ದೀನಿ ಅಲ್ಲ, ತುಂಬ ಟೇಸ್ಟಿ ಆಗಿತ್ತು. ಆ್ಯಂಡ್ ವೆರೈಟೀಸ್ ಆಗಿತ್ತು. ವೆಜಿಟೇರಿಯನ್ಸ್ಗೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ಸು ಇತ್ತು. ಆ್ಯಂಡ್ ಪೆಟ್ ಫ್ರೆಂಡ್ಲಿ ರೆಸಾರ್ಟ್ ಇದು. ನಾಯಿದು ತೋರಿಸಿದ್ದೀನಿ. ಸೊ ವಿ ಮೆಟ್ ಅ ಡಾಗ್. ಇಟ್ ವಾಸ್ ಕ್ಯೂಟ್. ಸೊ ಇನ್ನೇನಾದ್ರು ಹೇಳ್ಬೇಕಾ? ಅದ್ರ ಹೆಸರು ಸಿಂಬಾ. ನಿಮ್ಗೆ ಆ ವಿಡಿಯೋನು ತೋರಿಸಿದ್ದೀನಿ, ಆ ವಿಡಿಯೋನು ಹಾಕ್ತೀನಿ. ಆಮೇಲೆ ಫುಡ್ ಚೆನ್ನಾಗಿತ್ತು.
ಚೆನ್ನಾಗಿತ್ತು, ಸ್ಟೇನು ಚೆನ್ನಾಗಿತ್ತು. ಆ್ಯಂಡ್ ಇದು ಗೇಮ್ಸ್ ಇತ್ತು. ಆ್ಯಕ್ಚುಲಿ ಅಷ್ಟೊಂದು ಗೇಮ್ಸ್ ಇರಲಿಲ್ಲ, ಬಟ್ ಸ್ವಲ್ಪ ಗೇಮ್ಸ್ ಇತ್ತು. ಏನೇನು ಜಿಪ್ ಲೈನ್, ಜಿಪ್, ಔಟ್ಡೋರ್ ಗೇಮ್ಸ್, ಇಂಡೋರ್ ಗೇಮ್ಸ್ ಎರಡೂ ಇತ್ತು. ಸೊ ಬಂದಿದ್ರಿಂದ ವಿ ಕುಡ್ ನಾಟ್ ಏಬಲ್ ಟು ಗೋ ಫಾರ್ ಕೇಳಿಸ್ತಾ ತಿರ್ಗಿ ಹೇಳ್ತೀನಿ. ಮಳೆ ಬರ್ತಾ ಇತ್ತು, ನಮಗೆ ಡ್ರಿಸಲ್ ಆಗ್ತಾನೆ ಇತ್ತು. ಸೊ ಅದರಿಂದ ನಾವು ಔಟ್ಡೋರ್ ಗೇಮ್ಸ್ ಜಾಸ್ತಿ ಪ್ರಿಫರೆನ್ಸ್ ಕೊಡಲಿಲ್ಲ. ಸೊ ಇಂಡೋರ್ ಗೇಮ್ಸ್ಗೆ ಹೋದ್ವಿ. ಆ್ಯಂಡ್ ಅದರಲ್ಲೂ ಬರೀ ಟೇಬಲ್ ಟೆನ್ನಿಸಲ್ಲೇ ಇದ್ವಿ. ಅದು ಬಿಟ್ಟು ನಮ್ಗೆ ಯಾವ ಗೇಮ್ಸು ಕಾಣಿಸ್ತಿಲ್ಲ. ಅಪ್ಪ ಮತ್ತು ಇನಿ ಕ್ಯಾರಮ್ ಮಾಡಿದ್ರು ಇನ್ನೊಬ್ರು ಫ್ಯಾಮಿಲಿ ಜೊತೆ. ಇಟ್ ವಾಸ್ ಕ್ಯೂಟ್. ಆ್ಯಕ್ಚುಲಿ ನಾನು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಇಟ್ ವಾಸ್ ಕ್ಯೂಟ್ ಆ್ಯಂಡ್ ವಿ ಒನ್. ಅವ್ರ ಗಂಡ ಹೆಂಡತಿ ಒಂದು ಏನು ಪೇರಾಗ ಟೀಮ್ ಥರ ಆಡ್ತಾಯಿದ್ರು. ಆ್ಯಂಡ್ ನಮ್ಮ ಅಪ್ಪ ಮತ್ತು ಇನಿ ಒಂದು ಟೀಮ್ ಥರ ಆಡ್ತಾಯಿದ್ರು. ಆ್ಯಂಡ್ ದೇ ಒನ್. ವಿ ಒನ್. ಸೊ ಆ ಗ್ಯಾಪಲ್ಲಿ ನಾನು ಮತ್ತು ನಮ್ಮ ಮಾತೃಶ್ರೀ ಅವರು ಟೇಬಲ್ ಟೆನ್ನಿಸ್ ಆಡ್ತಾ ಇದ್ವಿ. ಆ್ಯಂಡ್ ನಮಗೆ ಗೆಲ್ಲಕ್ಕೆ ಬಿಡಲಿಲ್ಲ. ಆಮೇಲೆ ನನ್ನ ತಂಗಿ ಮತ್ತು ನಾನು, ಅಪ್ಪ ಮತ್ತು ಅಮ್ಮ ಆಡಿದ್ವಿ. ಅದರಲ್ಲೂ ನಮ್ಮನ್ನು ಗೆಲ್ಲಕ್ಕೆ ಬಿಡಲಿಲ್ಲ. ಸೊ ಬೇಸಿಕಲಿ ವಿ ಲಾಸ್ಟ್ ಆಲ್ ಆಫ್ ದಿ ಮ್ಯಾಚಸ್. ಎಷ್ಟು ಮ್ಯಾಚಸ್ ಆಡಿರ್ಬೋದು? ಒಂದು 4 to 5 ಮ್ಯಾಚಸ್. 5 ಮ್ಯಾಚ್ ಸೋತಿದ್ದೀರಾ. ಅಪ್ಪ ನಾನು ಆಡುವಾಗ 2 ಮ್ಯಾಚ್. ಸೊ ಬೇಸಿಕಲಿ ಒಂದು 7 ಮ್ಯಾಚಸ್ ಆಡಿದ್ದೀವಿ. 7ಅಲ್ಲೂ ಸೋತಿದ್ದೀವಿ. ಬಟ್ ಹಂಗಂತ ಹ್ಯೂಜ್ ಡಿಫ್ರೆನ್ಸಲ್ಲಿ ಸೋತಿಲ್ಲ. ವಿ ಗೇವ್ ಅ ಟಕ್ಕರ್. ಏನಿಲ್ಲ, ನಾವು ಫೈಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ಸೋಲ್ತಾ ಇದ್ದಿದ್ದು ಹೇಗೆ ಅಂದರೆ 25ಗೆ ಏನಾದ್ರು ಆಡ್ತಾ ಇದ್ರು. ಅವ್ರು 25 ಗೆದ್ರೆ ನಾವು ಒಂದು 21, 22 ಹಾಗೆ ಇರ್ತಾ ಇದ್ವಿ. ಸೊ ನಾವು ಅಷ್ಟೇ ಆಡಿದ್ವಿ. ಬಟ್ ಲಾಸ್ಟಲ್ಲಿ ಸೋತ್ಬಿಟ್ಟೆ. ಅಮ್ಮ ನಾನು ಸುಳ್ಳು ಹೇಳ್ತಾ ಇಲ್ಲ. ಹಾಂ, ಸೊ ಸೋತ್ಬಿಟ್ವಿ. ನೆನ್ನೆ ವಿ ಟುಕ್ ಟೈಮ್ ಟು ವಾರ್ಮ್ ಅಪ್, ಬಟ್ ಇವತ್ತು ಚೆನ್ನಾಗಿ ಆಡೋದ್ವಿ. ವಾರ್ಮಪ್ಲೆಲ್ಲ ಚೆನ್ನಾಗಿ ಆಡಿ ಇವತ್ತು ಒಂಥರ ಓಕೆ, ನಮಗೆ ಟೇಬಲ್ ಟೆನ್ನಿಸ್ ಕಲ್ತ್ವಿ ಅನ್ನೋ ಖುಷಿಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದು ಬಿಟ್ಟರೆ ಸ್ವಿಮ್ಮಿಂಗ್ ಆಡೋಕ್ಕೆ ಹೋದ್ವಿ. ತುಂಬ ತಣ್ಣ ಇತ್ತು ಅದು. ಲೈಕ್ ಆ ವೆದರ್ಗೂ ಅಫ್ಕೋರ್ಸ್ ಅದು ನೀರು ತಣ್ಣ ಆಗೇ ಆಗುತ್ತೆ. ತುಂಬ ಚಳಿ ಇತ್ತು. ಆಡೋಕ್ಕಾಗಲಿಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಕರೆಕ್ಟಾಗಿ. ಸೊ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಇಟ್ ಇಸ್ ವೆರಿ ಗುಡ್ ರೆಸಾರ್ಟ್. ನೀವೇನು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಗೋ. ಅದು ಬಿಟ್ಟರೆ ಯು ಪೀಪಲ್ ವಿಲ್ ಎಂಜಾಯ್. ಇಟ್ ಇಸ್ ಅ ನೇಚರ್ ಪ್ಲೇಸ್. ಸೊ ನೇಚರ್ ಇಷ್ಟ, ಪೀಸ್ಫುಲ್ಲಾಗಿ ಒಂದಿನ ಫ್ಯಾಮಿಲಿ ಜೊತೆ ಬರಬೇಕು ಅಂತ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಕಮ್. ಆ್ಯಂಡ್ ಇನ್ನೊಂದು ಡಿಸಾಸ್ಟರ್ ನಾನು ಹೇಳಬೇಕು, ಪಿಕಾಕ್ಸ್ ಆರ್ ದಿ ಡಿಸಾಸ್ಟರ್ ಓವರ್ ದೇರ್. ಓ ಮೈ ಗಾಡ್, ಐ ಫೆಲ್ಟ್ ಲೈಕ್ ಐ ಮೀನ್ ಜಾತ್ರೆ. ಪಿಕಾಕ್ ಜಾತ್ರೆ ಇಸ್ ಗೋಯಿಂಗ್ ಆನ್ ಓವರ್ ದೇರ್. ನಮ್ಮದಂತೂ ಲಾಸ್ಟ್ ವಿಲ್ಲ, ಆಲ್ಮೋಸ್ಟ್ ದಿ ಎಂಡ್. ಅಲ್ಲಂತೂ ಪಿಕಾಕ್ಸ್, ಓ ಮೈ ಗಾಡ್, ಅದನ್ನು ಹಾಕಿದ್ದೀನಿ ನಾನು ಆ್ಯಕ್ಚುಲಿ ವಿಡಿಯೋದಲ್ಲಿ. ಫುಲ್ಲು ಇಲ್ಲಿಂದ ಒಂದು ಕಿರ್ಚಿದ್ರೆ ಆ ಕಡೆಯಿಂದ ಇನ್ನೊಂದು ಕಿರ್ಚುತ್ತೆ. ದೇ ವರ್ ಫೈಟಿಂಗ್. ಹೆಂಗೆ ಕಿರ್ಚುತ್ತೇಳ? ಬೇಡ, ಫೈಟಿಂಗ್ ಇತ್ತಂತ ಒಳ್ಳೆ. ಸೊ ಅದೊಂದು ನಂಗೆ ಪಿಕಾಕ್ಸ್ ಮೇಲೆ ಏನೋ ದಟ್ ಇರಿಟೇಷನ್ ಬರ್ತಾ ಇದೆ ಅವ್ರ ವಾಯ್ಸಿಂದ. ಬಟ್ ಆ್ಯಕ್ಚುಲಿ ಪಿಕಾಕ್ಸ್ ಎಲ್ಲ ಬರುತ್ತೆ ಅರ್ಲಿ ಮಾರ್ನಿಂಗ್ ಅಂದಿದ್ರು. ನಾವು ಎದ್ವಿ. ನಾನು 7 ಗಂಟೆಗೆ ಎದ್ದೆ. ಬಟ್ ಅಮ್ಮ ಅಪ್ಪ ನೀವು ಎಷ್ಟೊತ್ತಿಗೆ ಎದ್ರಿ? 6 ಗಂಟೆಗೆ ಎದ್ರು. ಹೋಗಿದ್ರ ಆಚೆ? ಇತ್ತ ಪಿಕಾಕ್ಸು ಇರಲಿಲ್ಲ. ಪಿಕಾಕ್ಸೇ ಬರಲಿಲ್ಲ ಆಚೆ. ತುಂಬ ಕೂಗ್ತಾ ಇದ್ವು, ಬಟ್ ಒಂದು ಆಚೆ ಬರಲಿಲ್ಲ. ಅದೊಂದು ಪಿಕಾಕ್ ನೋಡಬೇಕು ಅಂದ್ಕೊಂಡಿದ್ವಿ. ಅದು ಬಿಟ್ಟರೆ ಎಲ್ಲ ವಾಸ್ ವೆದರ್, ಅಲ್ಲಿ ಕೊಟ್ಟಿದ್ದು ಫುಡ್ ಆ್ಯಂಡ್ ಡೈನಿಂಗ್ ಹಾಲ್ ಅರೇಂಜ್ ಮಾಡಿ ಪ್ಲೇಸ್ ಕೂಡ ತುಂಬ ಮಚ್ ನೀಡೆಡ್ ಬ್ರೇಕ್ ಇದಂತೂ. I would suggest you to go stay over there for few. Stay over there ಅಂದ್ರೆ ರೆಸಾರ್ಟ್. ಅದೇ ಹೆಸರು ದ್ವಾರ ಸಮುದ್ರ ರೆಸಾರ್ಟಲ್ಲಿ ಹೋಗಿ ಒಂದಿನ ಟ್ರೈ ಮಾಡಿ. ಅಲ್ಲಿ ಇಟ್ಸ್ ಅ ವೆರಿ ಗುಡ್ ರೆಸಾರ್ಟ್.